ರೈತರ ಭವನದಲ್ಲಿ ಅದೇನಿರೋ ಸಾವಿರ ಬೀಸರು ಮತ್ತೆ ಮೈಸೂರಿನ ಪ್ರಿಯಪ್ಪರು ಕುಮಾರ್ ಅವರು ಬಹಳಷ್ಟು ಹಿರಿಯರು ತಾವೆಲ್ಲ ಒಂದು ಮುಂಜಾನೆಯಿಂದ ಸಭೆ ನಡೆಸಿದ್ದಾರೆ ಒಂದು ಇರುವ ವಿಷಯ ಬಗ್ಗೆ. ಈ ಸಭೆಯಲ್ಲಿ ಏನ್ ಮಹತ್ವದ ವಿಷಯಗಳು ನಡೀತಾ ಹೇಳಿ ಸರ್. ನಮಸ್ಕಾರ. ನನ್ನ ಹೆಸರು ಚಾವಡಿ ಲೋಕೇಶ್ ಅಂತ, ಅಲೆಮಾರಿ ಸಂಘಟನೆ ಮುಖಂಡರು ಮತ್ತೆ ಒಳ ಮೀಸಲಾತಿ ಹೋರಾಟಗಾರರು. ಇಲ್ಲ, ತಮ್ಗೆಲ್ಲ ಮೀಡಿಯಾದವರಿಗೆ ಮಾಧ್ಯಮದವರಿಗೆ ಗೊತ್ತಿದೆ, ನಾವು ಕಳೆದ 12ನೇ ತಾರೀಕು ಏನು ನಾವು ಒಳ ಮೀಸಲಾತಿ ಹೋರಾಟಗಾರರು ಇದ್ವಿ. ಏನು ಎಡಬಲ ಸಹೋದರರು ಮತ್ತೆ ಅಲೆಮಾರಿ ಜನಾಂಗದವರು ಕೂಡ ನಾವು ಸೇರಿ ಬಹಳ ಬೃಹತ್ ಒಂದು 30,000-40,000 ಜನ ನಾವು ಸೇರಿ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಆ ಕಾರ್ಯಕ್ರಮದ ಅಂಗವಾಗಿ ನಾವು ಮುಖ್ಯಮಂತ್ರಿಗಳೇ ಅಲ್ಲಿಗೆ ಬರಬೇಕು, ನಮ್ಮ ಸ್ಥಳಕ್ಕೆ ನಮ್ಮ ಬೇಡಿಕೆಗಳನ್ನ ಆಲಿಸಿ ಅದನ್ನು ಈಡೇರಿಸುವಂತ ಭರವಸೆ ಕೊಡಬೇಕು ಅಂತ ನಾವು ಒಂದು ಮುಷ್ಕರ ಮಾಡಿರುವಂತ ಸಂದರ್ಭದಲ್ಲಿ ಅವರು ಒಂದು ನಿಯೋಗನ ಬರಕ್ ಹೇಳ್ತಾರೆ. ಕೊನೆಗೆ ನಮ್ಮ ಮಾದಿಗರ ಸಹೋದರರು, ಸಂಬಂಧಿತ ಸಹೋದರರು ಜೊತೆಗೆ ನಮ್ಮ ಎಲ್ಲ ನಮ್ದು ಒಂದು ನಿಯೋಗವಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡುತ್ತೆ. ಆ ಸಂದರ್ಭದಲ್ಲಿ ಅನೇಕ ಇಲಾಖೆಯ ಮಂತ್ರಿಗಳು ಮಾದೇವಪ್ಪರು ಮತ್ತೆ ಕೆ.ಎಚ್. ಮುನಿಯಪ್ಪರು ಕೂಡ ಹೇಳ್ತಾರೆ. ಅವಾಗ ಅವರು ಒಂದು ಒಳ್ಳೆ ಭರವಸೆಯನ್ನು ಕೊಟ್ಟಿದ್ದಾರೆ. ಇಲ್ಲ, ನೀವು 27ರ ವಿಶೇಷ ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದೀನಿ, ಅವತ್ತು ನಿಮ್ದು ಒಳ ಮೀಸಲಾತಿಯ ಸಮಸ್ಯೆನ ನಾವು ಬಗೆಹರಿಸ್ತೀವಿ, ನೀವು ನಮ್ಮನ್ನು ಸರ್ಕಾರ ನಂಬಿ ಇದನ್ನು ಮಾಡಬೇಕಾಗಿದೆ, ಮಾಡದೆ ಬೇರೆ ದಾರಿ ಇಲ್ಲ. ಅಲ್ಲಿವರೆಗೂ ನಾವು ಏನ್ ನಿಮ್ಗೆ ಆತಂಕ ಇದೆ, 56,000 ಚಿಲ್ಲರೆ ಹುದ್ದೆಗಳನ್ನ ತುಂಬ್ತೀವಿ, ಅದನ್ನ ನಾವು ಯಾವುದೇ ನೋಟಿಫಿಕೇಶನ್ ಆಗಿಲ್ಲ, ಯಾವುದೇ ಆದೇಶಗಳಾಗಿಲ್ಲ, ಅದನ್ನ ನಾವು ತುಂಬೋದಿಲ್ಲ. ಒಳ ಮೀಸಲಾತಿಯನ್ನ ನಾವು ಕೊಟ್ಟಾದ ಮೇಲೆನೆ ನಿಮ್ಗೆ ನಾವು ಅದೇ ಹುದ್ದೆಗಳನ್ನ ತುಂಬುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲೆಮಾರಿಗಳ ಪರಭಾಗನೂ ಕೂಡ ಅವತ್ತು ಚರ್ಚೆ ಬಂದಾಗ, ಇಲ್ಲ, ಅಲೆಮಾರಿಗಳಿಗೆ ಆಗಿರುವಂತ ಅನ್ಯಾಯನ ಮೊದಲು ಅನ್ಯಾಯ ಆಗಿರೋ ಏನು ಒಳ ಮೀಸಲಾತಿಯವರು ಕೆಲವರು ಅನ್ಯಾಯ ಆಗಿದೆ, ಅಲೆಮಾರಿಗೂ ಬಹಳ ಘನಘೋರ ಅನ್ಯಾಯ ಆಗಿದೆ. ಅಲೆಮಾರಿಗಳ ವಿಷಯನ ನಾವು ಅದನ್ನು ಬಗೆಹರಿಸ್ತೀವಿ. ಅವತ್ತು ಅವ್ರು ಏನ್ ಬೇಡಿಕೆ ಇದೆ, ಆ ಬೇಡಿಕೆ ಪೂರಕವಾಗಿ ನಾವು ಒಂದು ವ್ಯವಸ್ಥೆಯನ್ನ ಮಾಡಿ ಅವರಿಗೆ ನ್ಯಾಯವನ್ನು ಕೊಟ್ಟು ನಾವು ಮುಂದೆ ಆಗುವಂತ ಕೆಲಸ, ಮೀಸಲಾತಿ ತುಂಬುವಂತ ಕೆಲಸ ಮತ್ತೆ ಹುದ್ದೆಗಳು ತುಂಬುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಅಲೆಮಾರಿ ಸಂಘಟನೆಗಳಿಗೆ ನಾನು ಮತ್ತೆ ಬೇರೆ ಬೇರೆ ನಮ್ಮಲ್ಲೂ ಎಲ್ಲಾ ಜನಾಂಗದವರಿಗೆ ಬೇರೆ ಬೇರೆ ಸಂಘಟನೆಗಳಿದೆ. ಈಗೇನು ನಿನ್ನೆಯಿಂದ ನಾನು ಒಂದು ಕೇಳಿದೆ, 26ನೇ ತಾರೀಕು ನಮ್ಮ ಅಲೆಮಾರಿ ಸಂಘಟನೆಗಳು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತು ಹೋರಾಟ ಮಾಡ್ತೀವಿ ಅಂತ ಒಂದು ಕರೆ ಕೊಟ್ಟಿದ್ದಾರೆ. ಅದು ಬೇಡ ಅಂತ, ಯಾಕಂದ್ರೆ ನೀವು ಕಳೆದ 12ನೇ ತಾರೀಕು ಮಾಡಿದಾಗೂ ನಮ್ಮ ಎಲ್ಲಾ ಸಂಘಟನೆಗಳು, ಅಲೆಮಾರಿ ಸಂಘಟನೆಗಳು ಬಂದಿದ್ವು. ಅದಕ್ಕೆ ಮಾಧವ ಸಹೋದರರು ಕೂಡ ಬೆಂಬಲ ಸಿಕ್ಕಿದ್ರು, ಅವರು ಕೂಡ ಕೊಟ್ಟಿದ್ರು. ಹಾಗಾಗಿ ಬಿಡಿಬಿಡಿಯಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ತಪ್ಪು ಸಂದೇಶಗಳು ಹೋಗಬಾರ್ದು. ಹಾಗಾಗಿ ದಯಮಾಡಿ ನಾನು ಅಲೆಮಾರಿ ಏನು ಆಯೋಜನೆ ಮಾಡಿದಿರಿ ನನ್ನ ಸಹೋದರರು, ದಯಮಾಡಿ ಅವತ್ತು ನೀವು ಮಾಡೋದು ಬೇಡ, ಅದನ್ನೇ ನೀವು ಇನ್ನೊಂದು ದಿವಸ ಲೇಟ್ ಆಗಿ 27ನೇ ತಾರೀಕು ಮೂಲೆಯಿಂದ ವೇಷಭೂಷಣದ ಜೊತೆಗೆ ನೀವೆಲ್ಲ ಬಂದ್ಬಿಟ್ಟು ನೀವು ಅವತ್ತು ಸೇರ್ಕೊಂಡ್ರೆ ಅದಕ್ಕೊಂದು ಅವತ್ತು ನಮ್ಗೆ ಆದಷ್ಟು ನಮ್ಗೆ ಒಳ್ಳೆಯ ಸುದ್ದಿನ ಸಿಗುತ್ತೆ. ಅದನ್ನ ಒಂದು ಸಂಭ್ರಮ ಪಡೋಣ ನಾವು. ಮತ್ತೆ ಸರ್ಕಾರಕ್ಕೆ ತಪ್ಪು ಸಂದೇಶ ಕಳಿಸೋದು ಬೇಡ ಅಂತ ಎಲ್ಲ ಅಲೆಮಾರಿ ಮುಖಂಡರಿಗೆ, ನಮ್ಮ ಅಲೆಮಾರಿ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡಿಬಿಟ್ಟು ನಾನು ನಿಮಗೆ ಮನವಿ ಮಾಡ್ತೀನಿ, ಕಳಕಳಿಯ ಮನವಿ ಮಾಡ್ತೀನಿ. ಪಕ್ಷ ಬೇರೆ ಮತ್ತು ನಾವು ಇದನ್ನ ಒಂದು ಕೆಲಸ ನಾವು ಮಾಡ್ಕೊಳ್ಳೋಣ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅಂತ ನಾನು ಕೇಳ್ಕೊಂತೀನಿ. ಯಾರೋ ಅಲ್ಲಿವರೆಗೂ ಕೂಡ ಯಾವುದೇ ಜಿಲ್ಲೆಯಲ್ಲಾಗಲಿ ಇದಕ್ಕಾಗಲಿ ಫ್ರೀಡಂ ಪಾರ್ಕ್ ಅಲ್ಲಿ ಬೇರೆ ಯಾವುದೋ ಮುಷ್ಕರ ಮತ್ತು ಇನ್ನೊಂದು ಸ್ಟ್ರೈಕ್ ಮಾಡೋದು ಬೇಡ ಅಂತ ನಾನು ಇದ್ದೆ. ಅದನ್ನ ನೀವು ಒಂದು 20 ಹಾಕೊಳ್ಳಿ ಅಂತ ಮನವಿ ಮಾಡ್ತೀನಿ. ಒಂದು ಜೊತೆಗೆ ನೀವು ಬಹಳಷ್ಟು ಪ್ರಾಮಾಣಿಕ, ಬಹಳಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇಲ್ಲ, ಮುಂದೆ ಒಂದು ಗಲಾಟೆಗಳು ತೊಂದರೆ ಏನು ಎದುರಿಸ್ತಾ ಇಲ್ಲ. ಈಗ ಒಂದು 27ನೇ ತಾರೀಕು ಡೆಡ್ಲೈನ್ ಕೊಟ್ಟಿದ್ದಾರೆ. ಅವತ್ತಿನ ದಿವಸ ನಿಮಗೆ ಸಕಾರಾತ್ಮಕ ಸ್ಪಂದನೆ ಸಿಗುತ್ತೆ, ಮತ್ತೆ ತಿರ್ಗಿ ಒಂದು 15 ದಿವಸ ಪೋಸ್ಟ್ಪೋನ್ ಮಾಡ್ತಾರೆ ಹೇಳಿ. ನೋಡಿ, ಒಂದು ಜ್ವಲಂತ ಉದಾಹರಣೆ ಇದೆ. ಮಾದಿಗರ ಸಹೋದರರಾಗ್ಲಿ ಅಲೆಮಾರಿ ಆಗಲಿ, ಮಾದಿಗರ ಸಹೋದರರೇ ಬರೀ ಮೀಸಲಾತಿ ಸ್ಟಾರ್ಟ್ ಮಾಡಿದ್ದು. ಬಹುಸಂಖ್ಯಾತರ ಆಗಿ ಅವ್ರಿಗೆ ಆಗಿರೋ ಅನ್ಯಾಯನ 35 ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ಎಲ್ಲೂ ಕೂಡ ಒಂದು ಯಾವುದೇ ಸರ್ಕಾರಿ ಆಸ್ತಿ ಪಾಸ್ತಿಗೆ ಒಂದು ಹಾನಿ ಮಾಡಿರುವಂತ ಉದಾಹರಣೆಗಳಿಲ್ಲ. ಮತ್ತೆ ಅವರು ಅವರು ತ್ಯಾಗ ಬಲಿದಾನಗಳು ಆಗಿದ್ದಾವೆ. ನಮ್ಮ ಮಾದಿಗರ ಸಹೋದರರು ಎಷ್ಟೋ ಜನ ತ್ಯಾಗ ಬಲಿದಾನಗಳಾಗಿದ್ದಾವೆ. ಆತರ ಶಾಂತಿ ಹೋರಾಟ ಮಾಡ್ಕೊಂಡ್ ಬಂದಿದ್ದು ಮನಗಂಡು ಸರ್ವೋಚ್ಚ ನ್ಯಾಯಾಲಯ ಈ ತರ ಒಂದು ನಮ್ಗೆ ಆದೇಶವನ್ನು ಕೊಟ್ಟಿರೋದು. ಹಾಗಾಗಿ ನಮಗೆ ನಂಬಿಕೆ ಇದೆ. ಯಾಕಂದ್ರೆ ಅವತ್ತು ಕೆಲವೊಂದು ವಿಚಾರಗಳನ್ನ ನಾವು ಹೊರಗೆ ಮಾತಾಡಂಗಿಲ್ಲ, ಮಾತಾಡಿ ಕಳಿಸಿದ್ದಾರೆ. ಇವತ್ತು ಕೂಡ ಮಾತಾಡಿ ನಮ್ಮ ಏನ್ 12ನೇ ತಾರೀಕು ಬಂದ್ಮೇಲೆ ನಾವು ಸುಮ್ಮನೆ ಕೊಟ್ಟಿಲ್ಲ. ನಮ್ಮ ನಾಯಕರು ದಿನ 10-12 ಜನರ ನಿಯೋಗ ಪ್ರತಿಯೊಂದು ಮುಖ್ಯಮಂತ್ರಿ ಆದಾಗಿ ಮಹಾದೇವನಾಗಿ ಪ್ರತಿಯೊಬ್ಬರಿಗೂ ಭೇಟಿ ಮಾಡ್ತಾ ಇದೆ, ಮನವರಿಕೆ ಮಾಡ್ಕೊಂಡು, ಇಲ್ಲ ನಿಮ್ಗೆ ಆಗಿದೆ, ಮಾಡದೆ ಬೇರೆ ದಾರಿ ಇಲ್ಲ. ಕೋರ್ಟಲ್ಲೂ ಬೇರೆ ಅಲೆಮಾರಿಗಳು ಕೇಸ್ ಹಾಕಿದ್ದಾರೆ. ಇದನ್ನ ಬಗೆಹರಿಸಲಿಲ್ಲ ಅಂದ್ರೆ ಅವ್ರು ಕೋರ್ಟಲ್ಲಿ ಕೇಸ್ ವಾಪಸ್ ತಗೊಳ್ಳಲ್ಲ. ಹಂಗ್ ತಗೊಳ್ಳಿಲ್ಲ ಅಂದ್ರೆ ನಮ್ಮ ಮಾದಿಗರ ಸಹೋದರರಿಗೆ ಇದಾಗುತ್ತೆ, ನಾವು ಬಗೆಹರಿಸ್ತೀವಿ ಅಂತೇಳಿ ಮುಖ್ಯಮಂತ್ರಿ ಆದಾಗೆಲ್ಲ ನಮಗೆ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಅಲೆಮಾರಿಗಳು ನಮ್ಗೆ ಕೈ ಜೋಡಿಸಿ ಯಾವುದೇ ಕಾರಣಕ್ಕೂ ಗೊಂದಲ ಸೃಷ್ಟಿ ಮಾಡಬಾರದಕ್ಕೆ ಮತ್ತೊಮ್ಮೆ ಕೇಳ್ಕೊಂತ ಇದ್ದೀನಿ. ಜೊತೆಗೆ ಏನು ನಮ್ಮ ಇದು ಒಳ ಮೀಸಲಾತಿಗಾಗಿ ಷಡಕ್ಷರಿ ಸ್ವಾಮೀಜಿಗಳು
ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ. ಅದು ಈಗಾಗಲೇ ತುಮಕೂರು ದಾಟಿ ಬರ್ತಾ ಇದೆ. ನಾಳೆಲ್ಲ ನಾಡ್ದು 25ನೇ ತಾರೀಕು ನೆಲಮಂಗಲದಿಂದ ನಾವೆಲ್ಲ ಮಾದಿಗ ಸಹೋದರರು, ಸಂಬಂಧಿತ ಜಾತಿಗಳು ಮತ್ತೆ ಅಲೆಮಾರಿ ಮುಖಂಡರು ನಾವೆಲ್ಲ ಸೇರ್ಕೊಂಡು ಅವ್ರ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದೀವಿ ನಾವು. ಹಾಗಾಗಿ ಎಲ್ಲಾ ಅಲೆಮಾರಿಗಳು ಮಾದಿಗ ಸಹೋದರರು ಆ ಒಂದು 25ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಅಲ್ಲಿ ಸೇರ್ಕೊಂಡು ಅವ್ರ ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕಂತ ನಾನು ಈ ಮೂಲಕ ತಮ್ಮನ್ನು ಕೇಳ್ಕೊಳ್ತೀನಿ.